ನಮಸ್ಕಾರ, ನಾನು ಅನುಷಾ ಬಾಗೂರು ಕೃಷ್ಣಪ್ಪ. ಇವತ್ತು ಸಿಂಪಲ್ ಆಗಿ ಒಂದು ಸೋರೆಕಾಯಿ ಪೊಂಗಲ್ ಮಾಡೋದು ನೋಡೋಣವಾ. ಮೊದಲಿಗೆ ಸೋರೆಕಾಯಿನ ಸಿಪ್ಪೆ ತೆಗೆದು ಒಳಗಡೆ ಇರೋ ತಿರುಳು ತೆಗೆದ್ಬಿಟ್ಟು ಚೆನ್ನಾಗಿ ತುರ್ಕೊಬೇಕು. ದಪ್ಪ ಗ್ರೇಟರ್ ಇರುತ್ತಲ್ಲ ಅದ್ರಲ್ಲಿ ತುರಿದ್ರೆ ಚೆನ್ನಾಗಿರುತ್ತೆ. ನಂತರ ಒಂದು ಕುಕ್ಕರ್ಗೆ ಅರ್ಧ ಲೋಟ ಹೆಸರು ಬೇಳೆ ಮತ್ತೆ 1 ಲೋಟ ಅಕ್ಕಿ. ನಾನಿದಕ್ಕೆ ತುಪ್ಪ ಅಥವಾ ಎಣ್ಣೆ ಏನೂ ಹಾಕಿಲ್ಲ, ನಾನು ಹಾಗೆ ಡ್ರೈ ರೋಸ್ಟ್ ಮಾಡಿದ್ದೀನಿ. ಹುರಿದಿರೋ ಅಕ್ಕಿ ಮತ್ತೆ ಹೆಸರು ಬೇಳೆನ ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ನೀರಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ. ನಂತರ ಇದಕ್ಕೆ ತುರಿದಿರೋ ಸೋರೆಕಾಯಿ, ಜೀರಿಗೆ, ಮೆಣಸು, ಹಸಿಮೆಣಸು, ಶುಂಠಿ, ಹಿಂಗು, ಕರಿಬೇವು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ. ಕುಕ್ಕರ್ದು ಮುಚ್ಚಳ ಹಾಕಿ 2 ವಿಷಲ್ ಹೊಡಿಸ್ಕೊಂಡ್ರೆ ಮುಗಿ. ಹಾಗಂತ ಉಪ್ಪು ಹಾಕೋದು ಮರಿಬೇಡಿ. ನೀವು ಮುಂಚೆನೇ ಉಪ್ಪು ಹಾಕಿದ್ರೆ ಹೆಸರುಬೇಳೆ ಅಷ್ಟು ಚೆನ್ನಾಗಿ ಬೇಯಲ್ಲ, ಅದಕ್ಕೋಸ್ಕರ ನಾನು ಕೊನೆಗೆ ಹಾಕೋದು. ಕೊನೆಯದಾಗಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಯಾವಾಗಲೂ ಫ್ರೆಶ್ ಆಗಿರೋದು ಹಾಕಿದ್ರೆ ಟೇಸ್ಟ್ ಜಾಸ್ತಿ. ನಾನು ಈ ಪೊಂಗಲ್ಗೆ ಹೆಚ್ಚು ಕಮ್ಮಿ 4 ಲೋಟ ನೀರು ಯೂಸ್ ಮಾಡಿದ್ದೀನಿ. 3 ಲೋಟ ಅಕ್ಕಿಗೆ 1 ಲೋಟ ಹೆಸರು ಬೇಳೆ. ಈ ಮೆಜರ್ಮೆಂಟಲ್ಲಿ ನೀರು ಹಾಕಿ ಮಾಡಿದರೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸಿಕ್ಕತ್ತೆ, ಹೋಟೆಲ್ ಥರನೇ ಇರುತ್ತೆ. ಇದಕ್ಕೆ ನೀವು ಸೋರೆಕಾಯಿ ಹಾಕಿರೋದು ಯಾರಿಗೂ ಗೊತ್ತೇ ಆಗಲ್ಲ. ಇದಕ್ಕೆ ಕಡಲೆ ಚಟ್ನಿ ಅಥವಾ ಹುಣಸೆ ಗೊಜ್ಜು ಎರಡೂ ಚೆನ್ನಾಗಿರುತ್ತೆ. ನಾನಿವತ್ತು ಟೈಮ್ ಸಾಕಾಗಲಿಲ್ಲ, ಸೊ ಹಾಗೆ ಬರೀ ತುಪ್ಪದಲ್ಲಿ ಜೈ ಅನಿಸ್ಬಿಟ್ಟೆ. ಇದಕ್ಕೆ ನೀವು ಒಗ್ಗರಣೆ ಕೂಡ ಹಾಕೋಬೋದು, ನಾನೇನು ಒಗ್ಗರಣೆ ಹಾಕಕ್ಕೆ ಹೋಗಿಲ್ಲ, ಹಾಗೇ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.